ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಕೇಸ್ ಪೊಲೀಸ್ನವರೇ ಕನ್ಫ್ಯೂಸ್ ಆದಂತೆ ಕಾಣಿಸ್ತಾ ಇದೆ. ಸೈಫ್ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ಇದೀಗ ಮತ್ತೊಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ದಾರೆ. ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಕೇಸ್, ಮಧ್ಯಪ್ರದೇಶದಲ್ಲಿ ಶಂಕಿತ ಆರೋಪಿ ಬಂಧನ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಕೇಸ್ ಸಂಬಂಧ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಇಂದು ಮಧ್ಯಪ್ರದೇಶದಲ್ಲಿ ಶಂಕಿತ ಆರೋಪಿಯೊಬ್ಬನನ್ನ ಬಂಧನ ಮಾಡಿ ಮುಂಬೈಗೆ ಕರೆತಂದಿದ್ದಾರೆ. ಈ ಚಾಕು ಇರಿತ ಪ್ರಕರಣ ಸಂಬಂಧ ಇದುವರೆಗೂ 40 ರಿಂದ 50 ಜನರನ್ನ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಶಾಕಿಂಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಕುರಿತು ತನಿಖೆ ಚುರುಕಾಗಿದೆ. ಪತ್ನಿ ಕರೀನಾ ಕಪೂರ್ ಹೇಳಿಕೆಯನ್ನ ಬಾಂದ್ರಾ ಪೊಲೀಸರು ಪಡೆದುಕೊಂಡಿದ್ದಾರೆ. ಮಕ್ಕಳಿದ್ದ ರೂಮ್ನಲ್ಲಿ ಆಗುಂತಕನನ್ನ ಕಂಡು ನರ್ಸ್ ಕಿರಿಚಾಡಿದ್ರು. ಕೂಡಲೇ ನಾನು ಮತ್ತು ಸೈಫ್ ಓಡಿ ಹೋದ್ವಿ. ನರ್ಸ್ಗೆ 1 ಕೋಟಿ ನೀಡುವಂತೆ ಆರೋಪಿ ದಾಳಿ ಮಾಡಿದ್ದ. ಆರೋಪಿ ದಾಳಿಯಿಂದ ಮನೆ ಕೆಲಸದಾಕೆಗೆ ಗಾಯವಾಗಿದೆ. ಅಡ್ಡ ಬಂದ ಸೈಫ್ ಮೇಲೆ ದಾಳಿ ಮಾಡಿ ಚಾಕುವಿನಿಂದ ಇರಿದ. ಈ ದೃಶ್ಯ ಕಂಡು ನಾನು ಮನೆ ಕೆಲಸದಾಕೆ ಸಹಾಯಕ್ಕೆ ಚೀರಾಡಿದ್ವಿ. ಆದ್ರೆ ಆಗಂತಕ ಮನೆಯಲ್ಲಿದ್ದ ಯಾವುದೇ ಚಿನ್ನಾಭರಣ ಮುಟ್ಟಿಲ್ಲ. ಘಟನೆ ಬಳಿಕ ನಾನು ಗಾಬರಿಯಾಗಿದ್ದೆ. ಸಹೋದರಿ ಮನೆಗೆ ಹೋದೆ. ಆರೋಪಿ ಫಿಂಗರ್ ಪ್ರಿಂಟ್ ಮಿಸ್ ಮ್ಯಾಚ್. ಇನ್ನು ಮೊನ್ನೆ ಶಂಕಿತ ಆರೋಪಿಯನ್ನ ಬಂಧಿಸಿದ್ದ ಪೊಲೀಸರು ಆತನ ಕೈ ಬೆರಳಚ್ಚು ಮಾಡಿಸಿದ್ರಂತೆ. ಆದ್ರೆ ಈ ಫಿಂಗರ್ ಪ್ರಿಂಟ್ಗೂ ಚಾಕುವಿನಲ್ಲಿ ಅಂಟಿರುವ ಫಿಂಗರ್ ಪ್ರಿಂಟ್ಗೂ ಸಂಬಂಧವೇ ಇಲ್ಲ ಎನ್ನಲಾಗಿದೆ. ಆಸ್ಪತ್ರೆಗೆ ಕರೀನಾ ಬದಲು ತೈಮೂರ್ ಬಂದಿದ್ದು ಯಾಕೆ? ಈ ನಡುವೆ ಪೊಲೀಸರು ಸೈಫ್ ಪತ್ನಿ ಕರೀನಾ ಕಪೂರ್ ಮತ್ತು ಸೈಫ್ನ ಆಸ್ಪತ್ರೆಗೆ ಕರೆತಂದ ಆಟೋ ಚಾಲಕನ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದಲ್ಲಿ ಕಳ್ಳತನ ಮುಖ್ಯ ಉದ್ದೇಶವಾಗಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ದಾಳಿಕೋರ ಮನೆಯ ಒಳನುಗ್ಗಿದ ವೇಳೆ ಕಿರಿಯ ಮಗ ಜಹಾಂಗೀರ್ ಬೆಡ್ರೂಮ್ನಲ್ಲಿದ್ದಂತೆ. ಇದನ್ನ ಮನೆ ಕೆಲಸದಾಕೆ ಗುರುತಿಸಿದ್ಲು. ಈ ವೇಳೆ ಗದ್ದಲವಾಗಿ ಆರೋಪಿ ಚಾಕುವಿನಿಂದ ಇರಿದ. ಈ ವೇಳೆ ಕಾರು ಚಾಲಕ ಇಲ್ಲದ ಹಿನ್ನೆಲೆ ಸೈಫ್ ತೈಮೂರ್ ಜೊತೆಗೆ ಆಸ್ಪತ್ರೆಗೆ ಆಗಮಿಸಿದ್ರು ಎಂದು ಕರೀನಾ ಹೇಳಿದ್ದಾರೆ. ಆರೋಪಿ 51 ನಿಮಿಷ ಮನೆಯಲ್ಲೇ ಇದ್ರೂ ಬಂಧಿಸಿಲ್ಲ. 51 ನಿಮಿಷದ ಬಳಿಕ ಆರೋಪಿ ಎಸ್ಕೇಪ್ ಆಗಿದ್ದು ಹೇಗೆ? ಸೈಫ್ಗೆ ಚಾಕು ಇರಿತ ಪ್ರಕರಣದಲ್ಲಿನ ಹಲವು ಅನುಮಾನಗಳಲ್ಲಿ ಇದು ಒಂದು. ಮನೆಗೆ ನುಗ್ಗಿದ್ದ ಆರೋಪಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 51 ನಿಮಿಷ ಮನೆಯಲ್ಲಿದ್ದಾನೆ. ಅವನನ್ನು ಕಟ್ಟಿ ಹಾಕಿದ್ದೆವು ಎಂದು ಕರೀನಾ ಹೇಳಿದ್ದಾರೆ. ಹಾಗಿದ್ರೆ ಕಟ್ಟಿ ಹಾಕಿದ ವ್ಯಕ್ತಿ 51 ನಿಮಿಷದ ಬಳಿಕ ತಪ್ಪಿಸಿಕೊಂಡಿದ್ದು ಯಾಕೆ ಎಂಬ ಅನುಮಾನ ಕಾಡಿದೆ. ಭೂಗತ ಲೋಕಕ್ಕೆ ನಂಟಿದ್ಯಾ ಸೈಫ್ ಚಾಕು ಇರಿತ? ಸೈಫ್ ಚಾಕು ಇರಿತದ ಕೇಸ್ನಲ್ಲಿ ತನಿಖೆಗೆ 7 ತಂಡಗಳನ್ನು ರಚಿಸಲಾಗಿದೆ. ಈ ಪ್ರಕರಣದ ತನಿಖೆಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾ ನಾಯಕ್ ತನಿಖೆ ಮಾಡ್ತಿದ್ದಾರೆ. ಇದೊಂದು ಮುಂಬೈ ಭೂಗತ ಲೋಕಕ್ಕೆ ನಂಟಿದೆ ಎಂಬ ಮಾತಿತ್ತು. ಆದ್ರೆ ಈ ತರಹ ಯಾವುದೇ ನಂಟಿಲ್ಲ ಎಂದು ದಯಾ ನಾಯಕ್ ಹೇಳಿದ್ದಾರೆ. ಇಂದು ಕರೀನಾ ಕಪೂರ್ ಪೊಲೀಸರಿಗೆ ತಮ್ಮ ಸ್ಟೇಟ್ಮೆಂಟ್ ನೀಡಿದ್ದು, ಕರೀನಾ ಕೊಟ್ಟಂತ ಮಾಹಿತಿಯಲ್ಲೇ ಹಲವು ಅನುಮಾನಗಳಿದ್ದು ಸದ್ಯಕ್ಕೆ ಯಾವ ಪ್ರಶ್ನೆಗೂ ಕ್ಲಾರಿಟಿ ಸಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಕೇಸ್ ಪೊಲೀಸ್ನವರೇ ಕನ್ಫ್ಯೂಸ್ ಆದಂತೆ ಕಾಣಿಸ್ತಾ ಇದೆ. ಸೈಫ್ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ಇದೀಗ ಮತ್ತೊಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ದಾರೆ. ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಕೇಸ್, ಮಧ್ಯಪ್ರದೇಶದಲ್ಲಿ ಶಂಕಿತ ಆರೋಪಿ ಬಂಧನ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಕೇಸ್ ಸಂಬಂಧ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಇಂದು ಮಧ್ಯಪ್ರದೇಶದಲ್ಲಿ ಶಂಕಿತ ಆರೋಪಿಯೊಬ್ಬನನ್ನ ಬಂಧನ ಮಾಡಿ ಮುಂಬೈಗೆ ಕರೆತಂದಿದ್ದಾರೆ. ಈ ಚಾಕು ಇರಿತ ಪ್ರಕರಣ ಸಂಬಂಧ ಇದುವರೆಗೂ 40 ರಿಂದ 50 ಜನರನ್ನ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಶಾಕಿಂಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ.
ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಕುರಿತು ತನಿಖೆ ಚುರುಕಾಗಿದೆ. ಪತ್ನಿ ಕರೀನಾ ಕಪೂರ್ ಹೇಳಿಕೆಯನ್ನ ಬಾಂದ್ರಾ ಪೊಲೀಸರು ಪಡೆದುಕೊಂಡಿದ್ದಾರೆ. ಮಕ್ಕಳಿದ್ದ ರೂಮ್ನಲ್ಲಿ ಆಗುಂತಕನನ್ನ ಕಂಡು ನರ್ಸ್ ಕಿರ್ಚಾಡಿದ್ರು. ಕೂಡಲೇ ನಾನು ಮತ್ತು ಸೈಫ್ ಓಡಿ ಹೋದ್ವಿ. ನರ್ಸ್ಗೆ 1 ಕೋಟಿ ನೀಡುವಂತೆ ಆರೋಪಿ ದಾಳಿ ಮಾಡಿದ್ದ. ಆರೋಪಿ ದಾಳಿಯಿಂದ ಮನೆ ಕೆಲಸದಾಕೆಗೆ ಗಾಯವಾಗಿದೆ. ಅಡ್ಡ ಬಂದ ಸೈಫ್ ಮೇಲೆ ದಾಳಿ ಮಾಡಿ ಚಾಕುವಿನಿಂದ ಇರಿದ. ಈ ದೃಶ್ಯ ಕಂಡು ನಾನು ಮನೆ ಕೆಲಸದಾಕೆ ಸಹಾಯಕ್ಕೆ ಚೀರಾಡಿದ್ವಿ. ಆದ್ರೆ ಆಗಂತಕ ಮನೆಯಲ್ಲಿದ್ದ ಯಾವುದೇ ಚಿನ್ನಾಭರಣ ಮುಟ್ಟಿಲ್ಲ. ಘಟನೆ ಬಳಿಕ ನಾನು ಗಾಬರಿಯಾಗಿದ್ದೆ. ಸಹೋದರಿ ಮನೆಗೆ ಹೋದೆ. ಆರೋಪಿ ಫಿಂಗರ್ ಪ್ರಿಂಟ್ ಮಿಸ್ ಮ್ಯಾಚ್. ಇನ್ನು ಮೊನ್ನೆ ಶಂಕಿತ ಆರೋಪಿಯನ್ನ ಬಂಧಿಸಿದ್ದ ಪೊಲೀಸರು ಆತನ ಕೈ ಬೆರಳಚ್ಚು ಮಾಡಿಸಿದ್ರಂತೆ. ಆದ್ರೆ ಈ ಫಿಂಗರ್ ಪ್ರಿಂಟ್ಗೂ ಚಾಕುವಿನಲ್ಲಿ ಅಂಟಿರುವ ಫಿಂಗರ್ ಪ್ರಿಂಟ್ಗೂ ಸಂಬಂಧವೇ ಇಲ್ಲ ಎನ್ನಲಾಗಿದೆ. ಆಸ್ಪತ್ರೆಗೆ ಕರೀನಾ ಬದಲು ತೈಮೂರ್ ಬಂದಿದ್ದು ಯಾಕೆ? ಈ ನಡುವೆ ಪೊಲೀಸರು ಸೈಫ್ ಪತ್ನಿ ಕರೀನಾ ಕಪೂರ್ ಮತ್ತು ಸೈಫ್ನ ಆಸ್ಪತ್ರೆಗೆ ಕರೆತಂದ ಆಟೋ ಚಾಲಕನ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದಲ್ಲಿ ಕಳ್ಳತನ ಮುಖ್ಯ ಉದ್ದೇಶವಾಗಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ದಾಳಿಕೋರ ಮನೆಯ ಒಳ ನುಗ್ಗಿದ ವೇಳೆ ಕಿರಿಯ ಮಗ ಜಹಾಂಗೀರ್ ಬೆಡ್ ರೂಮ್ನಲ್ಲಿದ್ದಂತೆ. ಇದನ್ನ ಮನೆ ಕೆಲಸದಾಕೆ ಗುರುತಿಸಿದ್ಲು. ಈ ವೇಳೆ ಗದ್ದಲವಾಗಿ ಆರೋಪಿ ಚಾಕುವಿನಿಂದ ಇರಿದ. ಈ ವೇಳೆ ಕಾರು ಚಾಲಕ ಇಲ್ಲದ ಹಿನ್ನೆಲೆ ಸೈಫ್ ತೈಮೂರ್ ಜೊತೆಗೆ ಆಸ್ಪತ್ರೆಗೆ ಆಗಮಿಸಿದ್ರು ಎಂದು ಕರೀನಾ ಹೇಳಿದ್ದಾರೆ. ಆರೋಪಿ 51 ನಿಮಿಷ ಮನೆಯಲ್ಲೇ ಇದ್ರೂ ಬಂಧಿಸಿಲ್ಲ. 51 ನಿಮಿಷದ ಬಳಿಕ ಆರೋಪಿ ಎಸ್ಕೇಪ್ ಆಗಿದ್ದು ಹೇಗೆ? ಸೈಫ್ಗೆ ಚಾಕು ಇರಿತ ಪ್ರಕರಣದಲ್ಲಿನ ಹಲವು ಅನುಮಾನಗಳಲ್ಲಿ ಇದು ಒಂದು. ಮನೆಗೆ ನುಗ್ಗಿದ್ದ ಆರೋಪಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 51 ನಿಮಿಷ ಮನೆಯಲ್ಲಿದ್ದಾನೆ. ಅವನನ್ನು ಕಟ್ಟಿ ಹಾಕಿದ್ದೆವು ಎಂದು ಕರೀನಾ ಹೇಳಿದ್ದಾರೆ. ಹಾಗಿದ್ರೆ ಕಟ್ಟಿ ಹಾಕಿದ ವ್ಯಕ್ತಿ 51 ನಿಮಿಷದ ಬಳಿಕ ತಪ್ಪಿಸಿಕೊಂಡಿದ್ದು ಯಾಕೆ ಎಂಬ ಅನುಮಾನ ಕಾಡಿದೆ. ಭೂಗತ ಲೋಕಕ್ಕೆ ನಂಟಿದ್ಯಾ ಸೈಫ್ ಚಾಕು ಇರಿತ? ಸೈಫ್ ಚಾಕು ಇರಿತದ ಕೇಸ್ನಲ್ಲಿ ತನಿಖೆಗೆ 7 ತಂಡಗಳನ್ನು ರಚಿಸಲಾಗಿದೆ. ಈ ಪ್ರಕರಣದ ತನಿಖೆಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ತನಿಖೆ ಮಾಡ್ತಿದ್ದಾರೆ. ಇದೊಂದು ಮುಂಬೈ ಭೂಗತ ಲೋಕಕ್ಕೆ ನಂಟಿದೆ ಎಂಬ ಮಾತಿತ್ತು. ಆದ್ರೆ ಈ ತರಹ ಯಾವುದೇ ನಂಟಿಲ್ಲ ಎಂದು ದಯಾನಾಯಕ್ ಹೇಳಿದ್ದಾರೆ. ಇಂದು ಕರೀನಾ ಕಪೂರ್ ಪೊಲೀಸರಿಗೆ ತಮ್ಮ ಸ್ಟೇಟ್ಮೆಂಟ್ ನೀಡಿದ್ದು, ಕರೀನಾ ಕೊಟ್ಟಂತ ಮಾಹಿತಿಯಲ್ಲೇ ಹಲವು ಅನುಮಾನಗಳಿದ್ದು ಸದ್ಯಕ್ಕೆ ಯಾವ ಪ್ರಶ್ನೆಗೂ ಕ್ಲಾರಿಟಿ ಸಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.